ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಿಢೀರ್ ಅಂತ ಹೇಳಿ ಶಾರೀಕ್ ವಿಚಾರಣೆ ನಡೆಸಿರುವಂತಹ ಇಡಿ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಿಢೀರ್ ಅಂತ ಹೇಳಿ ಶಾರೀಕ್ ವಿಚಾರಣೆ ನಡೆಸಿರುವಂತಹ ಇಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಶಾರೀಕ್ ವಿಚಾರಣೆ. ಉಗ್ರ ಶಾರೀಕ್ ಖಡದ ಮೂಲವನ್ನ ಕೆದಕ್ತಾ ಇರುವಂತಹ ಇಡಿ. ಎನ್ಐಎ ಹವಾಲಾ ಹಣದ ರೂಟ್ ಪತ್ತೆ ಹಚ್ಚಲಿಕ್ಕೆ ಶಾರೀಕ್ಗೆ ಡ್ರಿಲ್. ಉಗ್ರ ಶಾರೀಕ್ಗೆ ಫಾರಿನ್ ಫಂಡ್ ಬಂದಿರುವ ಬಗ್ಗೆಯೂ ಕೂಡ ವಿಚಾರಣೆ. ಫಾರಿನ್ ಫಂಡ್ ಅಂತಾರಲ್ವಾ, ಅದು ಮೊಹಮ್ಮದ್ ಶಾರೀಕ್ ಸೇರಿ ಇತರ ಆರೋಪಿಗಳ ವಿಚಾರಣೆ. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸ್ಫೋಟಕ ಸಂಚನ ರೂಪಿಸಿದಂತಹ ಶಾರೀಕ್ಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಬಂದಿತ್ತು 2.8 ಲಕ್ಷ ರೂಪಾಯಿ. ಏಜೆಂಟ್ಗಳ ಮೂಲಕ ಶಾರೀಕ್ಗೆ ಸಂದಾಯವಾಗುತ್ತಿತ್ತು 41,680 ರೂಪಾಯಿ ನಗದು. ಈ ಹಣದಿಂದ ಕುಕ್ಕರ್ ಬಾಂಬ್ ತಯಾರಿಸಿದಂಥ ಉಗ್ರ ಶಾರೀಕ್. ಎಸ್ ವೀಕ್ಷಕರೇ, ಉಗ್ರ ಶಾರೀಕ್. ಈ ಶಾರೀಕ್ ಯಾವಾಗ ನೆನಪಾಗ್ತಿದ್ದ ಅಂದರೆ, ಕುಕ್ಕರ್ ಇಟ್ಕೊಂಡು ಕುಂತ್ಕೊಂಡು ನೋಡ್ತಾ ಇದ್ದೀರಾ, ಅದೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ, ಫೋಟೋಗಳು ನೋಡ್ತಾ ಇದ್ದೀರಾ. ಕುಕ್ಕರ್ ಬ್ಲಾಸ್ಟ್ ಈ ವಿಚಾರವನ್ನು ನೆನಪು ಮಾಡ್ಕೊಂಡ್ರೆ ಶಾರೀಕ್ ನೆನಪು ಆಗ್ತಾನೆ. ಈಗ ಇಡಿ ಮತ್ತೆ ವಿಚಾರಣೆಯನ್ನ ನಡೆಸಿದೆ ಆತನನ್ನ. ಉಗ್ರ ಶಾರೀಕ್ ಈತನಿಗೆ ಬರ್ತಾ ಇರುವಂತಹ ಫಾರಿನ್ ಫಂಡ್ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಈಗ ಸೂಕ್ಷ್ಮವಾಗಿರುವಂತಹ ವಿಚಾರವನ್ನು ಹೇಳ್ತೇನೆ. ಇಡಿ ಯಾಕಾಗಿ ಶಾರೀಕನ್ನ ಮತ್ತೊಮ್ಮೆ ವಿಚಾರಣೆ ಮಾಡ್ತಿದೆ ಗೊತ್ತಾ? ಇದೇ ತರಹದ ಯಾವುದೇ ಒಂದು ವಾಸನೆ ಬಂದಿರುತ್ತೆ ಇಡಿಗೆ, ಯಾರೋ ಒಬ್ಬನ ಮೇಲೆ ಅನುಮಾನ ಬಂದಿರುತ್ತೆ, ಆತನಿಗೆ ಈತನಿಗೆ ಟಚ್ ಇತ್ತಾ, ಈತನಿಗೆ ಆತನ ಬಗ್ಗೆ ಗೊತ್ತಿತ್ತಾ ಅನ್ನುವಂಥ ವಿಚಾರಣೆಯನ್ನ ಮಾಡಲಿಕ್ಕೆ ಇಡಿ ಮುಂದಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಶಾರೀಕ್ ಇದ್ದಾನಲ್ಲ, ಹಿಸ ಒಂದು ಏನು ಹೇಳ್ತಾರೆ, ಮರ್ಮೇಡ್ ಅಂದ್ಕೊಳ್ಳಿ, ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾನ ಅವನು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಶಾರೀಕ್ ಇದ್ದಾನಲ್ವಾ, ಆ ಶಾರೀಕ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಹವಾಲಾ ಹಣದ ರೂಟಿಯಲ್ಲಿ ಅಂತ ಹೇಳಿ ಪತ್ತೆಯನ್ನ ಮಾಡ್ತಾ ಇರುವಂತಹ ಇಡಿ. ಹವಾಲಾ ಹಣದ ರೂಟ್ ಪತ್ತೆ ಹಚ್ಚಲಿಕ್ಕೆ ಶಾರೀಕ್ಗೆ ಡ್ರಿಲ್ ಅನ್ನು ಹಾಕ್ತಾ ಇರುವಂಥದ್ದು. ಉಗ್ರ ಶಾರೀಕ್ಗೆ ಫಾರಿನ್ ಫಂಡ್ ಬಂದಿರುವ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಶಾರೀಕ್ ಸೇರಿ ಇತರ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದು, ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಈ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ. ಶಾರೀಕ್ಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಬಂದಿತ್ತು 2.8 ಲಕ್ಷ ರೂಪಾಯಿ. ಏಜೆನ್ಸಿಗಳ ಮೂಲಕ ಶಾರೀಕ್ಗೆ ಸಂದಾಯವಾಗ್ತಾ ಇತ್ತು 41,680 ರೂಪಾಯಿ. ಈ ಥರ ಹುಳಗಳನ್ನು ಹಿಚಿಕ್ ಹಾಕಬೇಕು, ಹಂಗೆ ಬಿಟ್ಟರೆ ಸುಮ್ಮನೆ ತಲೆನೋವು ಅದು. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಿಢೀರ್ ಅಂತ ಹೇಳಿ ಶಾರೀಕ್ ವಿಚಾರಣೆ ನಡೆಸಿರುವಂತಹ ಇಡಿ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಿಢೀರ್ ಅಂತ ಹೇಳಿ ಶಾರೀಕ್ ವಿಚಾರಣೆ ನಡೆಸಿರುವಂತಹ ಇಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಶಾರೀಕ್ ವಿಚಾರಣೆ. ಉಗ್ರ ಶಾರೀಕ್ ಖಡದ ಮೂಲವನ್ನ ಕೆದಕ್ತಾ ಇರುವಂತಹ ಇಡಿ. ಎನ್ಐಎ ಹವಾಲಾ ಹಣದ ರೂಟ್ ಪತ್ತೆ ಹಚ್ಚಲಿಕ್ಕೆ ಶಾರೀಕ್ಗೆ ಡ್ರಿಲ್. ಉಗ್ರ ಶಾರೀಕ್ಗೆ ಫಾರಿನ್ ಫಂಡ್ ಬಂದಿರುವ ಬಗ್ಗೆಯೂ ಕೂಡ ವಿಚಾರಣೆ. ಫಾರಿನ್ ಫಂಡ್ ಅಂತಾರಲ್ವಾ, ಅದು ಮೊಹಮ್ಮದ್ ಶಾರೀಕ್ ಸೇರಿ ಇತರ ಆರೋಪಿಗಳ ವಿಚಾರಣೆ. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸ್ಫೋಟಕ ಸಂಚನ ರೂಪಿಸಿದಂತಹ ಶಾರೀಕ್ಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಬಂದಿತ್ತು 2.8 ಲಕ್ಷ ರೂಪಾಯಿ. ಏಜೆಂಟ್ಗಳ ಮೂಲಕ ಶಾರೀಕ್ಗೆ
ಸಂದಾಯವಾಗುತ್ತಿತ್ತು 41,680 ರೂಪಾಯಿ ನಗದು. ಈ ಹಣದಿಂದ ಕುಕ್ಕರ್ ಬಾಂಬ್ ತಯಾರಿಸಿದಂಥ ಉಗ್ರ ಶಾರಿಕ್. ಎಸ್ ವೀಕ್ಷಕರೇ, ಶಾರಿಕ್, ಉಗ್ರ ಶಾರಿಕ್. ಈ ಶಾರಿಕ್ ಯಾವಾಗ ನೆನಪಾಗ್ತಿದ್ದ ಅಂದರೆ, ಕುಕ್ಕರ್ ಇಟ್ಕೊಂಡು ಕುಂತ್ಕೊಂಡು ನೋಡಿ, ನೋಡ್ತಾ ಇದ್ದೀರಾ ಅದೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ, ಫೋಟೋಗಳು ನೋಡ್ತಾ ಇದ್ದೀರಾ. ಕುಕ್ಕರ್ ಬ್ಲಾಸ್ಟ್ ಈ ವಿಚಾರವನ್ನು ನೆನಪು ಮಾಡ್ಕೊಂಡ್ರೆ ಶಾರಿಕ್ ನೆನಪು ಆಗ್ತಾನೆ. ಈಗ ಇಡಿ ಮತ್ತೆ ವಿಚಾರಣೆಯನ್ನು ನಡೆಸಿದೆ ಆತನನ್ನು. ಉಗ್ರ ಶಾರಿಕ್ ಈತನಿಗೆ ಬರ್ತಾ ಇರುವಂತಹ ಫಾರಿನ್ ಫಂಡ್ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಈಗ ಸೂಕ್ಷ್ಮವಾಗಿರುವಂಥ ವಿಚಾರವನ್ನು ಹೇಳ್ತೇನೆ. ಇಡಿ ಯಾಕಾಗಿ ಶಾರಿಕನ್ನು ಮತ್ತೊಮ್ಮೆ ವಿಚಾರಣೆ ಮಾಡ್ತಿದೆ ಗೊತ್ತಾ? ಇದೇ ತರಹದ ಯಾವುದೇ ಒಂದು ವಾಸನೆ ಬಂದಿರುತ್ತೆ ಇಡಿಗೆ, ಯಾರೋ ಒಬ್ಬನ ಮೇಲೆ ಅನುಮಾನ ಬಂದಿರುತ್ತೆ, ಆತನಿಗೆ ಈತನಿಗೆ ಟಚ್ ಇತ್ತಾ, ಈತನಿಗೆ ಆತನ ಬಗ್ಗೆ ಗೊತ್ತಿತ್ತಾ ಅನ್ನುವಂಥ ವಿಚಾರಣೆಯನ್ನು ಮಾಡಲಿಕ್ಕೆ ಇಡಿ ಮುಂದಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಶಾರಿಕ್ ಇದ್ದಾನಲ್ಲ, ಹಿಸ ಒಂದು ಏನು ಹೇಳ್ತಾರೆ, ಮರ್ಮೇಡ್ ಅಂದ್ಕೊಳ್ಳಿ, ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾನ ಅವನು. ಪರಪ್ಪನಗ್ರಹಾರ ಜೈಲಿನಲ್ಲಿ ಉಗ್ರ ಶಾರಿಕ್ ಇದ್ದಾನಲ್ವ, ಆ ಶಾರಿಕ್ನ ವಿಚಾರಣೆಯನ್ನು ಮಾಡಿದ್ದಾರೆ. ಹವಾಲಾ ಹಣದ ರೂಟಲ್ಲಿ ಅಂತ ಹೇಳಿ ಪತ್ತೆಯನ್ನು ಮಾಡ್ತಾ ಇರುವಂತಹ ಇಡಿ ಹವಾಲಾ ಹಣದ ರೂಟ್ ಪತ್ತೆ ಹಚ್ಚಲಿಕ್ಕೆ ಶಾರಿಕ್ಗೆ ಡ್ರಿಲ್ ಅನ್ನು ಹಾಕ್ತಾ ಇರುವಂಥದ್ದು. ಉಗ್ರ ಶಾರಿಕ್ಗೆ ಫಾರಿನ್ ಫಂಡ್ ಅವರು ಬಂದಿರುವ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಶಾರಿಕ್ ಸೇರಿ ಇತರ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದು, ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಈ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ. ಶಾರಿಕ್ಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಬಂದಿತ್ತು 2.8 ಲಕ್ಷ ರೂಪಾಯಿ. ಏಜೆನ್ಸಿಗಳ ಮೂಲಕ ಶಾರಿಕ್ಗೆ ಸಂದಾಯವಾಗ್ತಾ ಇತ್ತು 41,680 ರೂಪಾಯಿ. ಈ ಥರ ಹುಳಗಳನ್ನು ಹಿಚಿಕ್ ಹಾಕಬೇಕು, ಹಂಗೆ ಬಿಟ್ಟರೆ ಸುಮ್ಮನೆ ತಲೆನೋವು ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.